ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಸ್ಟಿಸ್ ಕುನ್ನಾ ಅವರ ಕಮಿಷನ್ ಮಾಡಿ ಏನು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ, ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಅನಾಹುತ ಆಗಿತ್ತು, ಅದರ ಬಗ್ಗೆ ಅವರು ಕೆಲವು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ರು. ಆ ರೆಕಮೆಂಡೇಶನ್ ಅನ್ವಯ ನಾವು ಒಂದು ಕಮಿಟಿಯನ್ನ ಸೆಟಪ್ ಮಾಡಿದ್ದು. ಕ್ಯಾಬಿನೆಟ್ ಅಲ್ಲಿ ಇದಕ್ಕೆ ಚರ್ಚೆ ಮಾಡಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಆ ಸಮಿತಿ ಕೂಡ ಏನ್ ಮಾಡಿದ್ದಾರೆ, ಯಾಕೆಂದ್ರೆ ನಾವು ಜಸ್ಟಿಸ್ ಕುನ್ನಾ ಅವರ ರೆಕಮೆಂಡೇಶನ್ಸ್ ಅನ್ನ KCN ಅವ್ರಿಗೂ ಕೂಡ ಕಳಿಸಿದ್ದು, ಇದೆಲ್ಲ ಫುಲ್ಫಿಲ್ ಮಾಡಬೇಕು ನೀವು ಅಂತ. ಅದಕ್ಕೆ ಅವರು ಮಾಡಿದಾರಾ ಇಲ್ವಾ ಅಥವಾ ಏನು ಸ್ಥಿತಿಗತಿ ಇದೆ ಅಂತ ಹೇಳಿ ನಾವು ಒಂದು ಕಮಿಟಿನ ಕಳಿಸಿದೆ. ನಮ್ಮ ಮಹೇಶ್ವರ ರಾವ್ ಅಂತೇಳಿ BBMP ಕಮಿಷನರ್ ನೇತೃತ್ವದಲ್ಲಿ ಅವರು ಕೂಡ ಒಂದಷ್ಟು ನಮಗೆ ವರದಿಯನ್ನು ಕೊಟ್ಟಿದ್ರು. ಆ ಆಧಾರದ ಮೇಲೆ ನಾನು ಕ್ಯಾಬಿನೆಟ್ಗೆ ತಗೊಂಡು ಹೋಗಿದ್ದೆ. ಕ್ಯಾಬಿನೆಟ್ಗೆ ತಗೊಂಡು ಹೋಗೋಕೆ ಮುಂಚೆ KCN ಅವರು ನಮಗೆ ಮನವಿ ಮಾಡಿಕೊಂಡ್ರು, ನಾವೆಲ್ಲ ಫುಲ್ಫಿಲ್ ಮಾಡ್ತೀವಿ, ಹೊಸ ಸಮಿತಿ ಬಂದಿದೆ, ನಾವು ಫುಲ್ಫಿಲ್ ಮಾಡ್ತೀವಿ, ಅದನ್ನೆಲ್ಲ ನಮಗೆ ಪರ್ಮಿಷನ್ ಕೊಡಿ. ಅದಕ್ಕೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಆಧಾರದ ಮೇಲೆ ಅವರಿಗೆ ಕೊಡಿ. ಆದರೆ ಅವರಿಗೆ ಮ್ಯಾಚ್ ಪ್ರಾರಂಭ ಮಾಡಿ, ಅಂದರೆ ಮಾರ್ಚ್ನಲ್ಲಿ ಅವರು IPL ಮಾಡೋದು, ಅಷ್ಟರ ಒಳಗಡೆ ಏನು ಶಾರ್ಟ್ ಟರ್ಮ್ ಇದು ಅಬ್ಸರ್ವೇಷನ್ಸ್ ಇದಾವೆ ಅವ್ರನ್ನೆಲ್ಲ ಮಾಡಬೇಕು ಅಂತೇಳಿ ಪರ್ಮಿಷನ್ ಕಂಡೀಷನಲ್ ಆಗಿ ಕೊಟ್ಟಿದ್ದೇವೆ. ಮತ್ತೊಂದು ಬಾರಿ ಫೈನಲ್ ಆಗಿ ನೋಡ್ತೇವೆ ಎಷ್ಟರ ಮಟ್ಟಿಗೆ ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂತ. ಮಾಡಿದೆ ಅಂತಂದ್ರೆ ಪರ್ಮಿಷನ್ ಕೊಡ್ತೀವಿ. ಅಲ್ಲ ಸರ್, ಮ್ಯಾಚ್ ಆರಂಭಕ್ಕೂ ಮುಂಚೆ ಫಿಕ್ಸ್ ಆಗ್ತವೆ ಸರ್, ಮ್ಯಾಚ್ಗಳು ನಡೀತವೆ ಅಂತ. ಅವಾಗ ಫುಲ್ಫಿಲ್ ಮಾಡಿಲ್ಲ ಅನ್ನುವಂಥದ್ದು ಬಂದ್ರೆ ಮಾಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಇನ್ ರೈಟಿಂಗ್ ಕೊಟ್ಟಿದ್ದಾರೆ. ಅದರಿಂದ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು, ಯಾಕೆಂದ್ರೆ ಇದು ಒಂದು ಸ್ಪೋರ್ಟ್ಸ್, ಎರಡನೇದು ರಾಜ್ಯಕ್ಕೂ ಕೂಡ, ನಮಗೆ ರಾಜ್ಯ ಸರ್ಕಾರಕ್ಕೂ ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ನಿರಾಶೆ ಮಾಡಬಾರ್ದು ಹಾಗೆ ಅಂತ ಹೇಳಿ ತೀರ್ಮಾನ ಮಾಡ್ತೇವೆ. ಫೆಬ್ರವರಿ ತಿಂಗಳಲ್ಲಿ T20 ವರ್ಲ್ಡ್ ಕಪ್ ಇದೆ ಸರ್, ಆ ಸಮಯದಲ್ಲಿ ಆಗ್ಬಹುದಾ ಅಂತ? ಅಲ್ಲ, ಅವರೆಲ್ಲ ಫುಲ್ಫಿಲ್ ಮಾಡ್ತೀವಿ, ಈಗಾಗಲೇ ಶುರು ಮಾಡಿದ್ದಾರೆ ಕೆಲಸ. ನಾನು ಕೂಡ ಅಲ್ಲಿ ದಾರಿಯಲ್ಲಿ ಬರುವಾಗ ಗೇಟ್ಸ್ ಎಲ್ಲ ಕಿತ್ತಾಕಿದ್ದಾರೆ, ಅದೆಲ್ಲ ನೋಡಿದೆ. ಅಂದ್ರೆ ಪ್ರಾರಂಭ ಮಾಡಿದ್ದಾರೆ. ಅವ್ರು ಮಾಡುವಾಗ ಕೆಲಸಗಳನ್ನ ನಮಗೂ ವಿಶ್ವಾಸ ಬರುತ್ತಲ್ಲ, ಹಾಗಾಗಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅವರು ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಮತ್ತೆ ಪುನರ್ ಪರಿಶೀಲನೆ ಮಾಡ್ತೀವಿ. ಸರ್, ಇನ್ನೊಂದು ರಾಜೀವ್ ಗೌಡ್ರ ವಿಚಾರ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥ ಸರ್, ಇನ್ನು ಸಿಗ್ಲಿಲ್ಲ ಅನ್ನುವಂಥದ್ದು ಒಂದು ಕಡೆ ಆಗಿದೆ. ಅವರು ಈಗಾಗಲೇ ನಾವು ಟೀಮ್ಗಳು ಸೆಟಪ್ ಮಾಡಿದ್ದಾರೆ. ಟೀಮ್ ಸೆಟಪ್ ಮಾಡಿ ಅವ್ರನ್ನ ಇಟ್ಕೊಂಡು ಬರಬೇಕು ಎಲ್ಲಿದ್ರು ಅಂತ ಹೇಳಿ ನಿನ್ನೆ ಮುಖ್ಯಮಂತ್ರಿಗಳು ನಾನು ಇಬ್ರು ಕೂಡ ನಮ್ಮ ಕಾನ್ಫರೆನ್ಸ್ ಆದ್ಮೇಲೆ ಕೂಡ ಹೇಳಿದ್ದೇವೆ. ಅದನ್ನ ಅವರು ಹುಡುಕ್ತಾ ಇದ್ದಾರೆ. ಸದ್ಯದಲ್ಲೇ ಅದು ಸಿಗ್ತಾರೆ. ಅವರು ಎಲ್ಲಿ ಹೋಗ್ತಾರೆ, ಅವರಿಗೆ ನೀವು ದೇಶ ಬಿಟ್ಟು ಹೋಗಕ್ಕಾಗಲ್ಲ. ಎಷ್ಟೇ ದಿವಸ ತಲೆ ಮರೆಸ್ಕೊಂಡಿದ್ರು ಸಿಕ್ಕೇ ಸಿಗ್ತಾರೆ. ತಿಮ್ಮಾಪುರ ಮೇಲೆ ಆರೋಪ ಬರ್ತಾ ಇದೆ ಸರ್, ಅದು ಅಧಿಕಾರಿ ಹಗರಣ ಅಂತ ಗಮನಿಸಿದ್ರೆ? ನಾನು ಗಮನಿಸಿಲ್ಲ. ಹಿಂದೇನೂ ಕೂಡ ಒಂದ್ಸರಿ ಆ ರೀತಿ ಒಂದು ಹೇಳಿಕೆಗಳು ವಿರೋಧ ಪಕ್ಷದಿಂದ ಬಂದಿತ್ತು, ಆದ್ರೆ ಈಗ ಬಂದಿರೋದನ್ನ ನಾನು ಗಮನಿಸಿಲ್ಲ. ಸರ್, ಇದು ಡ್ರಗ್ಸ್ ಬಗ್ಗೆ CM ಕಳವಳ ವ್ಯಕ್ತಪಡಿಸಿದ್ರು. ಮಹಾರಾಷ್ಟ್ರ ಪೊಲೀಸ್ನವ್ರು ಬರ್ತಾರೆ ಇಲ್ವಾ ಅಂತ ಏನ್ ಮಾಡಬಹುದು? ಎಚ್ಚರಿಕೆಯಿಂದ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ, ಒಂದು ಸೂಚನೆ ಕೊಟ್ಟಿದ್ದಾರೆ. ಅವರಿಗೆ ನೀವು ಸಹ ಸ್ವಲ್ಪ ಆಕ್ಟಿವ್ ಆಗ್ಬೇಕಪ್ಪ, ನೀವು ಹಿಂಗಿದ್ರೆ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಕೊಟ್ಟಿದ್ದಾರೆ. ಅದು ಒಳ್ಳೇದಲ್ಲ, ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಅಂದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ. ಪೊಲೀಸರೇ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲ ನಾವು ಚರ್ಚೆ ಮಾಡಿದ್ವಿ, ಕಾನ್ಫರೆನ್ಸ್ ಅಲ್ಲಿ ಮಾಡುವಾಗ ಇವೆಲ್ಲವನ್ನು ಚರ್ಚೆ ಮಾಡಿದ್ವಿ. ನಾನು ಕೂಡ ಅವರಿಗೆ ಬಹಳ ಕಠಿಣವಾಗಿ ಹೇಳಿದ್ದೇನೆ, ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ. ಈಗ ಕರ್ನಾಟಕ ಪೊಲೀಸು ಬೇರೆ ಬೇರೆ ಪೊಲೀಸ್, ಬೇರೆ ರಾಜ್ಯದ ಪೊಲೀಸಿಗಿನ್ನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಹಂಗಂತ ಹೇಳಿ ಸಮಾಧಾನವಾಗಿ ಇರೋಕ್ಕಾಗಲ್ವಲ್ಲ. ಅದಕ್ಕೆ ನಾವು ಹಾಗಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ. ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅಷ್ಟೇ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.